4ನೇ ದಿನ ಸತತವಾಗಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಗಂಗಾಧರ್. ಈಗ ಮೊದಲ ಸ್ಥಳ ಅಂತಂದ್ರೆ ಇವತ್ತು ಶುರು ಮಾಡಿದ್ದು 7ನೇ ಸ್ಪಾಟ್ ಇಂದ. ಬಟ್ 7ನೇ ಸ್ಪಾಟ್ ಅಲ್ಲೂ ಕೂಡ ಏನು ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಬಟ್ 8ನೇ ಜಾಗದಲ್ಲಿ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ಡೌಟ್ ಕೂಡ ಇರುವಂತದ್ದು. ಈ ಬಗ್ಗೆ ಅನಾಮಿಕ ಏನ್ ಹೇಳ್ತಾ ಇದ್ದಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ, ಅಂಡ್ ಮೋರ್ ಓವರ್ 6ನೇ ಸ್ಥಳದವರೆಗೂ ಕೂಡ ಯಾವುದೇ ಗೌಪ್ಯತೆ ಇರಲಿಲ್ಲ. ಬಟ್ ಈಗ 7ನೇ ಸ್ಥಳದಿಂದ ಗೌಪ್ಯತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಮಾಧ್ಯಮಗಳಿಗೆ ನಿಷೇಧ ಮಾಡಿದ್ದಾರೆ, ಜೊತೆಗೆ ಮೊಬೈಲ್ ಅನ್ನ ಕೂಡ ಬಳಕೆ ಮಾಡುವಂತಿಲ್ಲ ಅಂತ ಹೇಳಿ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ. ಬಟ್ ಆಕ್ಸೆಸ್ ಯಾರಿಗೆ ಕೊಟ್ಟಿದ್ದಾರೆ? ಇಬ್ರು ಅಧಿಕಾರಿಗಳಿಗೆ ಮಾತ್ರ ಆಕ್ಸೆಸ್ ಕೊಟ್ಟಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್. ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಸ್ಪಾಟ್ ನಂಬರ್ 8ರಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಮರದ ಬೇರು ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಸ್ಪಾಟ್ ನಂಬರ್ 8ರಲ್ಲಿ ಉತ್ಖನನ ಕಾರ್ಯ ಸತತವಾಗಿ ನಡೀತಾ ಇದೆ 1 ಗಂಟೆಗಳಿಂದ. ಮರದ ಬೇರು ಹಿನ್ನೆಲೆ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಸುಮಾರು 4 ಅಡಿ ಗುಂಡಿ ಅಗೆದಿರುವಂತಹ ಕಾರ್ಮಿಕರು ಈಗ ಯೂಶಲಿ 4 ರಿಂದ 5 ಅಡಿ ಕಾರ್ಮಿಕರು ಅಗಿತಾರೆ. ಇನ್ನೂ ಆಳವಾಗಿ ಅಗಿಬೇಕು ಅನ್ನುವಂತಹ ಸಂದರ್ಭದಲ್ಲಿ JCBಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈಗ ಮರದ ರೆಂಬೆ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಸೊ ಹಾಗಾಗಿ ಬೇರ್ ಇದೆಯಲ್ಲ, ಮರದ ಬೇರು, ಆ ಬೇರನ್ನ ತೆಗೆಯೋದಕ್ಕೆ ಸ್ವಲ್ಪ ಅಡಚಣೆ ಉಂಟಾಗ್ತಾ ಇದೆ. ಅನಿವಾರ್ಯ ಆದ್ರೆ ಹಿಟಾಚಿಯನ್ನ ಬಳಸೋದಕ್ಕೆ SIT ಚಿಂತನೆಯನ್ನ ಮಾಡ್ತಾ ಇದೆ. 2.5 ಅಡಿ ಆದ ಬಳಿಕ ಬೇರುಗಳು ಸಿಕ್ಕಿ ಅಡ್ಡಿ ಆಗ್ತಾ ಇದೆ ಕಾರ್ಯಾಚರಣೆಗೆ. ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಅಸ್ಥಿ ಶೋಧ ಕಾರ್ಯ. 8ನೇ ಸ್ಪಾಟ್ನಲ್ಲಿ ಈಗ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬಟ್ ಅಲ್ಲಿ ಮರದ ಬೇರು ಅಡ್ಡಿ ಬರ್ತಾ ಇದೆ. ಹಾಗಾಗಿ ನಿಧಾನಗತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು 4 ಅಡಿಯನ್ನ ಅಗೆದಿರುವಂಥದ್ದು. ಆದರೆ ಈಗ ಮರದ ಬೇರು ಇರೋದ್ರಿಂದ ಹಿಟಾಚಿ ಬಳಸಬೇಕೋ ಬೇಡವೋ ಅನ್ನುವಂತಹ ನಿಟ್ಟಿನಲ್ಲಿ SIT ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಇನ್ ಕೇಸ್ ಏನಾದರೂ ಅಲ್ಲಿ ಸಿಕ್ಕಿಬಿಟ್ರೆ ಹಿಟಾಚಿ ಬಳಸೋದ್ರಿಂದ ಏನಾದರೂ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹಿಟಾಚಿಯನ್ನು ಬಳಕೆ ಮಾಡಲಾಗ್ತಾ ಇಲ್ಲ. ಈಗ 5 ರಿಂದ 6 ಅಡಿವರೆಗೂ ಕೂಡ ಕಾರ್ಮಿಕರೇ ಕೈಯಲ್ಲಿ ತೋಡ್ತಾ ಇದ್ದಾರೆ. ಆದರೆ ಈಗ ಮರದ ಬೇರು ಅಲ್ಲಿ ಇರೋದ್ರಿಂದ ಸೊ ಅದನ್ನು ಕಾರ್ಮಿಕರಿಗೆ ತೆಗೆಯೋದಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಈಗ SIT JCBಯನ್ನು ಬಳಸ್ಕೊಳ್ಬೇಕೋ ಬೇಡವೋ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಸತತ 1 ಗಂಟೆಯಿಂದಲೂ ಕೂಡ ಸ್ಪಾಟ್ ನಂಬರ್ 8ರಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಮರದ ಬೇರು ಈಗ ಅದಕ್ಕೆ ಅಡಚಣೆ ಆಗ್ತಾ ಇದೆ ಕಾರ್ಯಾಚರಣೆಗೆ ಅಂತ ಹೇಳಿ ಈಗ JCBಯನ್ನ ಬಳಕೆ ಮಾಡ್ತಾರಾ ಅಥವಾ ಕಾರ್ಮಿಕರೇ ಅಗಿಯುವಂತಹ ಕಾರ್ಯಾಚರಣೆ ಮುಂದುವರಿಸಲಾಗುತ್ತಾ? ಏನ್ ಸಿಗ್ತಾ ಇದೆ ಇನ್ಫಾರ್ಮೇಶನ್? ಚೈತ್ರ, ಪ್ರಮುಖವಾಗಿ ಅಲ್ಲಿ ಜಾಗ ಏನಿದೆ ಅದು ಸ್ವಲ್ಪ ಅರಣ್ಯ ಜಾಗ ಇರೋದ್ರಿಂದ ಸ್ವಲ್ಪ ಪಕ್ಕದಲ್ಲಿ ದೊಡ್ಡ ಬೃಹತ್ಕಾರದ ಒಂದು ಮರಗಳಿರುವಂಥದ್ದು ಮತ್ತು ಸಣ್ಣ ಪುಟ್ಟ ಕಲ್ಲುಗಳು ಕೂಡ ಜಾಸ್ತಿ ಅಲ್ಲಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಒಂದು 4 ಅಡಿಗಳಷ್ಟು ಮಾತ್ರ ಈಗ ತೆಗೆದಿದ್ದಾರೆ. ಅದರ ಜೊತೆಯಲ್ಲಿ ಈಗ ಕೂಲಿ ಕಾರ್ಮಿಕರ ಜೊತೆಯಲ್ಲೂ ಕೂಡ ಅಲ್ಲಿ ಉತ್ಖನನ ಮಾಡೋಕ್ಕೆ ಕೆಲಸ ಮುಂದಾಗ್ತಾರೆ. ಆ ಬಳಿಕ JCB ಮೂಲಕವಾಗಿ ಕೂಡ ಮಾಡುವಂಥದ್ದು. ಸದ್ಯ ನೋಡ್ಬೋದು ಆ ಒಂದು ವಿಜುವಲೈಸಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಮತ್ತೆ ನೋಡಿ JCB ಮೂಲಕವಾಗಿ ಕಾರ್ಯಾಚರಣೆ ಪ್ರಾರಂಭ ಆಗಿರುವಂಥದ್ದು. ಅಂದರೆ ಬೇಕಾದಂಥ ಸಂದರ್ಭದಲ್ಲಿ ಅವರು ಕೂಲಿ ಕಾರ್ಮಿಕರನ್ನು ಬಳಸ್ಕೊತಾರೆ. ನಂತರ JCB ಮೂಲಕವಾಗಿ ಮಣ್ಣನ್ನು ಹೊರ ತೆಗೆಯುವಂಥ ಕೆಲಸವನ್ನು ಈಗ ಮಾಡಲಾಗ್ತಾ ಇರುವಂಥದ್ದು. ಇದುವರೆಗೂ ಕೂಡ ಸುಮಾರು ಒಂದು 4 ಅಡಿಗೂ ಹೆಚ್ಚು ಕೂಡ ಈಗ ತೆಗೆದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ. ಆದರೆ ಯಾವುದೇ ರೀತಿಯಾದಂತಹ ವಸ್ತುಗಳು ಅಲ್ಲಿ ಸಿಕ್ಕಿಲ್ಲ ಅಂತೇಳಿ ನೀವು ನೋಡ್ಬೋದು. ಅಲ್ಲಿ ಬೃಹದಾಕಾರವಾದಂಥ ಒಂದು ಮರ ಪಕ್ಕದಲ್ಲೇ ಇರುವಂಥದ್ದು. ಅಕ್ಕಪಕ್ಕ ಮರ ಇದೆ, ಪಕ್ಕದಲ್ಲಿ ಆ ಬಂಡೆಗಳ ನದಿ ಇರೋದ್ರಿಂದ ನೋಡಿ ಅಲ್ಲಿ ಅಕ್ಕಪಕ್ಕ ಬಂಡೆಗಳು ಕೂಡ ಇರುವಂಥದ್ದು. ಹೀಗಾಗಿ ಆ ಸ್ಥಳದಲ್ಲೂ ಕೂಡ ಬಂಡೆಗಳು ಸ್ವಲ್ಪ ಸಣ್ಣ ಪುಟ್ಟದಲ್ಲಿ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಈಗ ಸಾಗ್ತಾ ಇದೆ. ಬೃಹದಾಕಾರದ ಮರದ ಹಿನ್ನೆಲೆಯಲ್ಲಿ ಈಗ ಬೇರುಗಳು ಕೂಡ ಅವರಿಗೆ ಅಡ್ಡ ಬರ್ತಾ ಇರುವಂಥದ್ದು. ಹೀಗಾಗಿ ಬೇರುಗಳನ್ನು ಕೂಡ ಸ್ವಲ್ಪ ತೆಗೆಯುವಂಥ ನಿಟ್ಟಿನಲ್ಲಿ ಈಗ ನಿಧಾನಗತಿಯಲ್ಲಿ ಅದರ ಕಾರ್ಯ ಏನಿದೆ ಪ್ರಕ್ರಿಯೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇರುವಂಥದ್ದು. ಈಗ ಮಣ್ಣನ್ನು ತೆಗೆದು ಸಂಪೂರ್ಣವಾಗಿ ಒಂದು ಸೈಡ್ಗೆ ಹಾಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ FSL ಟೀಮ್ ಆಗಿರ್ಬೋದು ಮತ್ತು ಸೋಕೋ ಟೀಮ್ ಏನಿದೆ ಅವರು ಎಲ್ಲವೂ ಕೂಡ ಮಾಜರ್ಗೆ ಅಲ್ಲಿ ಬೇಕಾದಂಥ ಏನೇನು ಸಿಕ್ಕರೂ ಕೂಡ ಅದನ್ನೆಲ್ಲ ಕೂಡ ಪರೀಕ್ಷೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರುವಂಥದ್ದು. ಅದರಲ್ಲಿ ದೂರದಾರತ್ತು ತೋರಿಸ್ತಾ ಇದ್ದಾನೆ ಆ ಜಾಗವನ್ನು, ಆ ಜಾಗ ತೋರಿಸಿದಂಥ ರೀತಿಯಲ್ಲೇ ಅದನ್ನು ಮಣ್ಣನ್ನು ಹೊರತೆಗೆಯುವಂಥ ಕೆಲಸವನ್ನು ಈಗ ಅವರು ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ಖುದ್ದಾಗಿ AC ಅವರು ಕೂಡ ಅದೇ ಸ್ಪಾಟಲ್ಲಿ ಇದ್ದಾರೆ. ಯಾಕಂದರೆ ಏನೀಗ ಮಣ್ಣನ್ನು ತೆಗಿತಾ ಇದ್ದಾರೆ ಅದೇ ಸ್ಪಾಟಲ್ಲಿ AC ಅವರು ಕೂಡ ಇರುವಂಥದ್ದು. ಆ ಕಡೆ
ಪರದೆಯನ್ನು ಏನು ಕಟ್ಟಿದ್ದಾರೆ ಅದರ ಪಕ್ಕದಲ್ಲೇ ಅವರು ಎಲ್ಲ ಕೂಡ ಒಂದು ಟೀಮ್ ಏನಿದೆ ಅವ್ರ ಟೀಮ್ ಅಲ್ಲೇ ಇದ್ದಾರೆ. ಎಲ್ಲ ಪ್ರತಿಯೊಂದು ಕೂಡ ಅಲ್ಲೇ ಅವರು ಬೇಕಾದಂಥ ವೆರಿಫಿಕೇಷನ್ಸನ್ನು ಮಾಡ್ಕೊಳ್ತಾ ಇರುವಂಥದ್ದು. ಈಗ ಮಣ್ಣನ್ನು ತೆಗಿತಾ ಇದ್ದಾರೆ, ಒಂದು ಕಡೆ ಅಡ್ಡ ಏನು ಬರ್ತಾ ಇದೆ ಅದನ್ನು ತೆಗಿತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಅಲ್ಲಿ ನೀರು ತುಂಬಿಕೊಂಡ್ರೆ ಅಂತೇಳಿ ಪೈಪನ್ನು ಕೂಡ ಹಾಕಿದ್ದಾರೆ. ಇನ್ನೊಂದು ಅಂತಂದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಈ ಭಾಗದಲ್ಲಿ ಅಂದರೆ ನಿನ್ನೆ ಸುಮಾರು 4 ತಿಂಗಳಿಂದಲೂ ಕೂಡ ಸುದೀರ್ಘವಾಗಿ ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರದ ಮಳೆ ಇರ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಇವತ್ತಿಂದ ಯಾವುದೇ ರೀತಿಯಾದಂಥ ಮಳೆ ಇಲ್ಲ. ಬೆಳಗ್ಗೆ ಯಾವ್ದು ಮಳೆ ಸಣ್ಣ ಪ್ರಮಾಣದಲ್ಲಿ ಕೂಡ ಇವತ್ತು ಮಳೆ ಬರಲಿಲ್ಲ. ಅದು ಸ್ವಲ್ಪ ಅಧಿಕಾರಿಗಳ ಒಂದು ಕಾರ್ಯಾಚರಣೆಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಮಳೆ ಬಂದಿದೆ, ಸ್ವಲ್ಪ ಸಮಸ್ಯೆ ಆಗೋದು, ಅಡೆತಡೆ ಆಗೋದು, ನಿಧಾನಗತಿಯಲ್ಲಿ ಅಲ್ಲಿ ಹೋಗುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಮಳೆ ಇಲ್ಲದ ಹಿನ್ನೆಲೆಯಲ್ಲಿ ಈಗ ಸ್ವಲ್ಪ ತ್ವರಿತಗತಿಯಲ್ಲಿ ಗಂಗಾಧರ್ ಈಗ 8ನೇ ಸ್ಪಾಟ್ ನಲ್ಲಿ ನಿಧಾನಗತಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಸೊ ಈಗ ಆಲ್ರೆಡಿ 4:30 ಆಗಿರೋದ್ರಿಂದ 8ನೇ ಸ್ಥಳಕ್ಕೆ ಎಂಡ್ ಮಾಡ್ತಾರಾ ಅಥವಾ ಇನ್ನೊಂದು ಸ್ಥಳವನ್ನ ಉತ್ಖನನ ಕಾರ್ಯ ನಡೆಸುವಂತಹ ಪ್ಲಾನ್ ನಲ್ಲಿ ಏನಾದರೂ ಇದೆಯಾ SIT ಅಧಿಕಾರಿಗಳ ಟೀಮ್? ಚೈತ್ರ ಅಂದರೆ ಈಗ ಅದರ ಒಂದು ವಿವೇಚನೆ AC ಅವರಿಗೆ ಬಿಟ್ಟದ್ದು. AC ಅವರು ಏನಾದರೂ ಒಂದು ವೇಳೆ ಇಲ್ಲ 9ರಲ್ಲೂ ಮಾಡೋಣ ಅಂತೇನೆ ಅವ್ರು ಹೇಳಿದ್ರೆ, ಒಂದು ವೇಳೆ ಏನಾದರೂ ಮಳೆ ಬರುವಂಥದ್ದು ಅಥವಾ ಇದೇ ಒಂದು ಮುಗಿಯುವಂಥದ್ದು ಏನಾದರೂ ಸಮಯ ಅಂದರೆ ಕತ್ಲಾಗುವಂಥ ಮೂಮೆಂಟ್ ಬಂದರೆ ಅವರು 9ಕ್ಕೆ ಹೋಗಲ್ಲ. ಒಂದು ವೇಳೆ ಇನ್ನು ಸ್ವಲ್ಪ ಹೊತ್ತಿಗೆ ಅಂದರೆ ಈಗ ಸಮಯ ಈಗ ಸುಮಾರು ಒಂದು 4:15 ಆಗ್ತಾ ಬಂತು, ಇನ್ನೊಂದು ಅರ್ಧ ಗಂಟೆಯಲ್ಲಿ 5 ಗಂಟೆ ಏನಾದರೂ ಒಂದು ವೇಳೆ ಏನಾದರೂ ಆಯ್ತಂದರೆ ಸ್ಪಾಟ್ 9ಕ್ಕೆ ವಿಸಿಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು AC ವರ್ಗೀಸ್ ಅವರ ಒಂದು ಯೋಚನೆ ಬಿಟ್ಟದ್ದು. ಒಂದು ವೇಳೆ ಅವರು ಮಾಡೋಣ ಅಂತಂದರೆ ಇವರು SIT ಟೀಮ್ ಕೂಡ ರೆಡಿ ಇರುತ್ತೆ. ಇಲ್ಲ ಇವತ್ತು ಬೇಡ, ಯಾಕಂದರೆ ಅವರು ಮಜರು ಪ್ರಕ್ರಿಯೆ ವೇಳೆಯಲ್ಲಿ ಸಮಸ್ಯೆಗಳಾಗಬಾರ್ದು ಅಂತೇಳಿ ಅವ್ರು ಏನಾದರೂ ಹೇಳಿದ್ರೆ ಅದು 9 ಪಾಯಿಂಟ್ ಸ್ಪಾಟ್ ಏನಿದೆ ಅದು ನಾಳೆ ಮಾಡಿಕೊಡ್ತಾರೆ. ಅಥವಾ ಅತಿ ಶೀಘ್ರದಲ್ಲಿ ಏನಾದರೂ ಇದೆ ಕ್ಲಿಯರ್ ಆಗಿಬಿಟ್ರೆ 8ನೇ ಸ್ಪಾಟ್ ಕ್ಲಿಯರ್ ಆದರೆ ಆನಂತರ ಅವರು 9ಕ್ಕೆ ಹೋಗುವಂಥದ್ದು. ಇದೇ ಒಂದು ತಡವಾಗಿಬಿಟ್ರೆ ಇವತ್ತಿಗೆ ಇದೇ ಕ್ಲಿಯರ್ ಮಾಡ್ತಾರೆ, ಇವತ್ತು ಫೈನಲ್ ಮಾಡಿಕೊಂಡು ನಾಳೆ ಸ್ಪಾಟ್ 9ಕ್ಕೆ ಹೋಗುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಮತ್ತು ಬಹುತೇಕವಾಗಿ ಏನು 8ರಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ದೂರುದಾರ ಏನು ಹೇಳಿದ್ದ, ಅಲ್ಲಿ ಮೃತದೇಹವನ್ನು ಹುಟ್ಟಿದ್ದಾಗಿ ಕೇವಲ 2.5 ಅಡಿಯಲ್ಲಿ ನಾನು ಅಲ್ಲಿ ಹಾಕಿದ್ದಾಗಿ ಆತ ಸ್ಪಾಟ್ ತೋರಿಸಿದ್ದ. ಹೀಗಾಗಿ ಅದು ಕಾಲು ದಾರಿ ಅಂದರೆ ರಸ್ತೆಯಿಂದ ಕೆಳಗಡೆ ಇಳಿದು ಹೋಗುವ ರೀತಿಯಲ್ಲಿ ಅದು ಪೊದೆಯಲ್ಲಿದ್ದಂಥ ಜಾಗ ಅದು. ಹೀಗಾಗಿ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ಈಗ ಅಲ್ಲ ಮಣ್ಣನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು 2 ಅಡಿಯಲ್ಲಿ ಈಗ ಕ್ಲಾರಿಟಿ ಏನು ಅನ್ನೋದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ, ನೋಡಬೇಕಾಗುತ್ತೆ. ಏನು ಸಿಗುತ್ತಾ ಇಲ್ಲವನ್ನೋದು ಅನಂತರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಚೈತ್ರ.